ಧರ್ಮಸ್ಥಳದಲ್ಲಿ ಇವತ್ತು ಮೂರನೇ ದಿನ ಉತ್ಖನನ ಕಾರ್ಯ ನಡೆಯುತ್ತೆ. ಇವತ್ತು ಕೂಡ ಸುಮಾರು 10 ಕಾಲಿಂದ ಅಗೆತವನ್ನ ಆರಂಭ ಮಾಡ್ತಾರೆ. ಪಾಯಿಂಟ್ ನಂಬರ್ 6, 7, 8 ಇಲ್ಲಿ ಅಗೆತವನ್ನ ಆರಂಭ ಮಾಡ್ತಾರೆ. ಕಳೆದ 3 ದಿನಗಳಿಂದ 5 ಸ್ಥಳಗಳಲ್ಲಿ ಅಗೆತ ಮಾಡಿದ್ದಾರೆ. ಅದರಲ್ಲೆಲ್ಲೂ ಕೂಡ ಯಾವುದೇ ಕಳೆಬರವಾಗ್ಲಿ, ಮೂಳೆಗಳಾಗ್ಲಿ, ಶವದ ಗುರುತುಗಳಾಗ್ಲಿ ಇಂಥದ್ಯಾವುದು ಕೂಡ ಸಿಕ್ಕಿಲ್ಲ. ಸೊ ಈಗ ಇನ್ನುಳಿದ ಪಾಯಿಂಟ್ಗಳಲ್ಲಿ ಅಗೆತವನ್ನ ಮಾಡ್ತಾರೆ. ಅಲ್ಲಿ ಏನಾದ್ರೂ ಸಿಗತ್ತಾ ಕಾದು ನೋಡ್ಬೇಕಾಗಿದೆ. ಮುಸುಕುಧಾರಿ ವ್ಯಕ್ತಿ ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಗಳಲ್ಲಿ ಅಗೆತವನ್ನ ಮಾಡ್ತಾರೆ. 2 ದಿನಗಳಲ್ಲಿ 5 ಗುಂಡಿಯನ್ನ ಅಗೆದಿದೆ ಎಸ್ಐಟಿ. ಆ 5 ಸ್ಥಳಗಳಲ್ಲೂ ಕೂಡ ತಲೆಬುರುಡೆ ಆಗ್ಲಿ, ಮೂಳೆ ಆಗ್ಲಿ, ಅಸ್ಥಿಪಂಜರ ಆಗ್ಲಿ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಆತ ತೋರಿಸಿದ ಜಾಗಗಳಲ್ಲಿ ಅಗಿತಾ ಇದ್ದಾರೆ ಎಸ್ಐಟಿ. ಈಗ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಇಡೀ ಅಗೆತದ ಪ್ರಕ್ರಿಯೆಯನ್ನ ವಿಡಿಯೋ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಎಫ್ಎಸ್ಎಲ್ ಟೀಮ್ ಕೂಡ ಇದೆ, ಹಾಗೇನೆ ತಹಶೀಲ್ದಾರ್ ಕೂಡ ಇದ್ದಾರೆ. ಅಲ್ಲಿ ಎಲ್ಲೂ ಕೂಡ ಮೂಳೆ ಆಗ್ಲಿ ಅಥವಾ ಯಾವುದೇ ಕಳೆ ಬರದ ಯಾವುದೇ ಕುರುಹುಗಳು ಕೂಡ ಪತ್ತೆ ಆಗಿಲ್ಲ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಮಂಗಳೂರಿನಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಎನ್ನಲಾಗಿದೆ. ಬಹಳ ಗಂಭೀರವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ತನಿಖೆಯನ್ನ ಮಾಡ್ತಾ ಇದೆ. ಅತ್ಯಂತ ತ್ವರಿತವಾಗಿ ಈ ತನಿಖೆಯನ್ನ ಮಾಡ್ತಾ ಇದೆ. ಎಲ್ಲೂ ಕೂಡ ವಿಳಂಬ ಇಲ್ಲ, ಎಲ್ಲೂ ಕೂಡ ಬೇಜವಾಬ್ದಾರಿ ಇಲ್ಲ, ಎಲ್ಲೂ ಕೂಡ ಜಾಗೃತಿಯನ್ನ ಮರೆತಿಲ್ಲ. ಬಹಳ ಅವೇರ್ನೆಸ್ ಇಂದ ಈ ಒಂದು ಕಾರ್ಯವನ್ನ ಮಾಡ್ತಾ ಇದೆ, ತನಿಖೆಯನ್ನ ಮಾಡ್ತಾ ಇದೆ. ಇನ್ನು ಕೇವಲ ಈ ಮುಸುಕುಧಾರಿ ವ್ಯಕ್ತಿ ಅಷ್ಟೇ ಅಲ್ಲ, ಬೇರೆ ಯಾರಿಗೇನೆ ಓಹೋ ನಮ್ಮ ಹತ್ರ ಇಂಥ ಮಾಹಿತಿ ಇತ್ತು, ಅಂತ ಮಾಹಿತಿ ಇತ್ತು, ಆ ಥರ ಯಾವುದೇ ಮಾಹಿತಿ ಇದ್ರು ನಮಗ್ ಕೊಡಿ, ನಾವು ಅದನ್ನ ತನಿಖೆ ಮಾಡ್ತೇವೆ ಈ ಶವಗಳನ್ನ ಹೂತಿಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಪ್ರಣಬ್ ಮೊಹಂತಿ ಪಬ್ಲಿಕ್ ಕೂಡ ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ಕೂಡ ಮನವಿ ಮಾಡಿದ್ದಾರೆ. ಸಾರ್ವಜನಿಕರ ಮೊರೆ ಹೋಗಿದೆ ವಿಶೇಷ ತನಿಖಾ ತಂಡ. ಒಟ್ನಲ್ಲಿ 5 ಕಡೆಗಳಲ್ಲಿ ಅಗೆದರೂ ಕೂಡ ಯಾವುದೇ ಮೂಳೆ ಆಗ್ಲಿ, ಯಾವುದೇ ಕಳೆಬರ ಆಗ್ಲಿ ಸಿಕ್ಕಿಲ್ಲ. ಆತನೇ ತೋರಿಸಿರ್ತಕ್ಕಂಥ 5 ಪಾಯಿಂಟ್ಗಳು. ಶವಗಳನ್ನ ಹೂತಿಟ್ಟಿದ್ದೇನೆ, ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಹೂತಿಟ್ಟಿರುವ ಪಾಯಿಂಟ್ಗಳಲ್ಲಿ ತನಿಖೆ ನಡೀತಾ ಇದೆ. ಎಲ್ಲೆಲ್ಲ ಈ ಗುಂಡಿಗಳನ್ನು ಅಗೆದಿದ್ದಾರೆ ಮತ್ತು ಇನ್ನುಳಿದ ಪಾಯಿಂಟ್ಗಳು ಯಾವುದು ಇನ್ನೂ ಅಗಿಬೇಕಾಗಿರ್ತಕ್ಕಂಥ ಪಾಯಿಂಟ್, ಇಲ್ಲೆಲ್ಲ ಕಡೆ ಆಂಟಿ ನಕ್ಸಲ್ ಫೋರ್ಸ್ನ ಪಡೆಗಳನ್ನ ನೇಮಿಸಲಾಗಿದೆ. ಎಲ್ಲೂ ಕೂಡ ಯಾವುದೇ ರೀತಿಯ ಭದ್ರತಾ ಲೋಪ ಆಗದೆ ಇರೋ ಹಾಗೆ ಇದನ್ನ ಸಂರಕ್ಷಣೆ ಮಾಡಲಾಗ್ತಾ ಇದೆ. ಆತನೇ ಹೇಳಿರ್ತಕ್ಕಂಥ ಜಾಗವನ್ನ ಸಂರಕ್ಷಣೆ ಮಾಡಲಾಗ್ತಾ ಇದೆ. ಯಾರು ಕೂಡ ಬಂದು ಇನ್ನೇನು ಅಲ್ಲಿ ಹೆಚ್ಚು ಕಡಿಮೆ ಮಾಡದೇ ಇರೋ ಹಾಗೆ. ಇನ್ನು 3ನೇ ದಿನದ ಸಮಾಧಿಯ ಉತ್ಖನನ ನಡೀತಾ ಇದೆ. ಗುಂಡಿ ಆಗಿದ್ದ ಸ್ಥಳದಲ್ಲೇ ರಿಪಬ್ಲಿಕ್ ಕನ್ನಡ ಟೀಮ್ ಇದೆ. ಅಲ್ಲಿ ಹೇಗಿದೆ ಅನ್ನೋದನ್ನ ಪರಿಸ್ಥಿತಿ ಏನಿದೆ, ಆ ಎಲ್ಲ ಸ್ಥಳಗಳು ಏನಿದೆ ಅನ್ನೋದರ ನೇರ ಮಾಹಿತಿಯನ್ನ ನಿಮ್ಗೆ ತರ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಆ ಅಗೆದ ಸ್ಥಳಗಳ ಚಿತ್ರಣವನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಯಾವ ರೀತಿನಲ್ಲಿ ಇದೆ ಆ ಸ್ಥಳ ಅನ್ನುವಂಥದ್ದು. ತೀರಾ ಹತ್ತಿರಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಬಿಡ್ತಾ ಇಲ್ಲ. ಅಲ್ಲಿ ಸುಮಾರು ಒಂದು 10 ಮೀಟರ್ ದೂರ ನಿಂತು ತೋರಿಸಬಹುದು, ಅದನ್ನ ತೋರಿಸ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಮತ್ತು ಮಾರುತಿ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಅಭಿಷೇಕ್ ಫಸ್ಟ್. ಅಭಿಷೇಕ್, ಯಾವ ರೀತಿನಲ್ಲಿ ನಿನ್ನೆ ಇಡೀ ದಿನ ಯಾವ ರೀತಿನಲ್ಲಿ ಉತ್ಖನನದ ಕಾರ್ಯ ನಡೀತು, ಮಣ್ಣು ಅಗೆಯೋ ಕಾರ್ಯ ಯಾವ ರೀತಿನಲ್ಲಿ ನಡೀತು, ಏನಾದ್ರೂ ಕುರುಹು, ಅಲ್ಪ ಸ್ವಲ್ಪ ಕುರುಹು ಏನಾದ್ರೂ ಸಿಗತ್ತಾ? ಆಮೇಲೆ ಅಭಿಷೇಕ್, ನೀವು ಅಲ್ಲಿ ಎಫ್ಎಸ್ಎಲ್ ತಜ್ಞರುಗಳ ಜೊತೆ ಯಾರ ಹತ್ರನಾದ್ರೂ ಮಾತಾಡಿದ್ರಾ? ಯಾಕಂದ್ರೆ ಮೂಳೆಗಳು ಕರಗೋದಕ್ಕೆ ಬಹಳ ಟೈಮ್ ಬೇಕು ಅಂತ ಹೇಳ್ತಾರೆ. ಈವನ್ 15-20 ವರ್ಷ ಆಗಿದ್ರು ಕೂಡ ಒಂದ್ ವೇಳೆ ಅಲ್ಲಿ ಹೆಣ ಹೂತಿದ್ದೇ ಹೌದಾದ್ರೆ ಆ ಅಸ್ಥಿಪಂಜರ ಸಿಗಬೇಕಲ್ವಾ? ಅಷ್ಟು ಬೇಗ ಅದು ಕರಗ್ ಹೋಗಿರುವಂತಹದ್ದು ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ. ಇನ್ನು ಈ ಕುರಿತಾಗಿ ಏನೆಲ್ಲ ಅಪ್ಡೇಟ್ ಇದೆ ಅಭಿಷೇಕ್?
ಶ್ರೀಲಕ್ಷ್ಮಿ, ಮೊದಲನೇದಾಗಿ ಇವತ್ತು ಉತ್ಖನನದ ಕಾರ್ಯ 3ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಮೊದಲನೇ ದಿನ ಒಂದು ಗುಂಡಿಯನ್ನ ಅಥವಾ ಒಂದು ಉತ್ಖನನ ಸುಮಾರು 15 ಅಡಿ ಅಗಲ 8 ಅಡಿ ಆಳ ಹೋದ್ರೂ ಕೂಡ ಮೊದಲನೇ ಪಾಯಿಂಟ್ ನಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದ್ರೆ ನಿನ್ನೆ ಸುಮಾರು 8 ಗಂಟೆಗಳ ಕಾರ್ಯಾಚರಣೆ ಅಂತ ನಡೆಸಂತ ಸಂದರ್ಭದಲ್ಲಿ ಬೆಳಿಗ್ಗೆ 11ರಿಂದ ಸಂಜೆ 6 ಗಂಟೆವರೆಗೂ ನಡೀತು. ಈ ಸಂದರ್ಭದಲ್ಲಿ 7 ಗಂಟೆಗಳಲ್ಲಿ 4 ಗುಂಡಿಗಳನ್ನು ಅಗೆಯಲಾಯಿತು. 2, 3, 4, 5 ಇದಿಷ್ಟು ಸ್ಪಾಟ್ ಗಳನ್ನ ಅಗದು ನೋಡಿದಂತ ಸಂದರ್ಭದಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನೋದು ಈ ಸದ್ಯದ ಮಟ್ಟಿಗೆ ಗೊತ್ತಾಗಿರುವಂತದ್ದು. ಆದ್ರೆ ಮೊದಲನೇ ಪಾಯಿಂಟ್ ನಲ್ಲಿ ಒಂದಿಷ್ಟು ಐಡಿ ಕಾರ್ಡ್ಗಳು ಸಿಕ್ಕಿರುವಂತದ್ದು, ಪ್ಯಾನ್ ಕಾರ್ಡ್ ಸಿಕ್ಕಿರುವಂತದ್ದು, ಬ್ಯಾಂಕ್ ನ ಒಂದು ಕಾರ್ಡ್ ಅಂದ್ರೆ ಎಟಿಎಂ ಕಾರ್ಡ್ ಸಿಕ್ಕಿರುವಂತದನ್ನ ಈಗಾಗಲೇ ಮಾಹಿತಿ ಹೊರ ಬಂದಿರುವಂತದ್ದು. ಇದ್ರ ಜೊತೆಗೆ 2 ಸಾಧ್ಯತೆ ಇರುತ್ತೆ ಶ್ರೀಲಕ್ಷ್ಮಿ. ಒಂದು, ಲ್ಯಾಂಡ್ ಸ್ಲೈಡ್ ಆದಂತ ಸಂದರ್ಭದಲ್ಲಿ ಅಸ್ಥಿಪಂಜರ ಕೂಡ ಮೂವ್ ಆಗಿರುವಂತ ಅಥವಾ ತೇಲಿ ಹೋಗಿರುವಂತ, ಕೊಚ್ಚಿ ಹೋಗಿರುವಂತ ಒಂದು ಸಾಧ್ಯತೆ ಇರುತ್ತೆ. ಒಂದು ವೇಳೆ ಈ ವ್ಯಕ್ತಿ ಸತ್ಯ ಹೇಳ್ತಿದ್ದಾನ ಇಲ್ವಾ ಅಂತ ಜಾಗದಲ್ಲಿ ಪರಿಶೀಲನೆ ಮಾಡೋದಕ್ಕಾಗಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಅಧಿಕಾರಿಗಳು ಮಾಡ್ಕೊಳ್ತಿರುವಂತದ್ದು ನಾವು ಗಮನಿಸಿದ್ದೇವೆ. ಆತ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ, ಪೊಲೀಸರ ವಾಹನವನ್ನ ಹತ್ತಾನೆ, ಅಲ್ಲಿಂದ ಈ ಸ್ಪಾಟ್ಗೆ ಬರೋವರೆಗೂ ಇಲ್ಲಿ ಕಾರ್ಯಾಚರಣೆ ಮುಗಿಸಿ ವಾಪಸ್ ಆತನನ್ನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗೋವರೆಗೂ ಈ ಒಂದು ವಿಡಿಯೋ ರೆಕಾರ್ಡಿಂಗ್ ನಡೀತಾ ಇರುವಂತದ್ದು. ಆ ವ್ಯಕ್ತಿ ಇಟ್ಟಂತ ಒಂದು ಮನವಿಯನ್ನು ನಾವು ಗಮನಿಸಬೇಕಾಗಿರುವಂತದ್ದು. ಪ್ರಣವ್ ಮೋಹಂತಿರವರ ನೇತೃತ್ವದಲ್ಲಿ ಪಾಯಿಂಟ್ ನಂಬರ್ 13, ಈಗ ನಾವೆಲ್ಲಿ ನಿಂತಿದ್ದೇವೆ, ನೇತ್ರಾವತಿ ನದಿಯ ಸ್ನಾನಘಟ್ಟದ ಪಕ್ಕದಲ್ಲೇ ಅಂದ್ರೆ ಅಂಟಿರುವಂತಹ ಜಾಗದಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ ನ ಕೆಳಭಾಗದಲ್ಲಿ ನಾನು ಇಲ್ಲಿ ಹೂತಿಟ್ಟಿದ್ದೇನೆ, ಇಲ್ಲಿ ಖಂಡಿತವಾಗಿಯೂ ಶವ ಸಿಗುತ್ತೆ. ಆತನ ಮನವಿ ಇರುವಂತದ್ದು ಈ 13ನೇ ಪಾಯಿಂಟ್ ಅನ್ನ ಪ್ರಣವ್ ಮೋಹಂತಿರವರ ಸಮ್ಮುಖದಲ್ಲೇ ಅಗೆಯಬೇಕು, ಆವಾಗ ಖಂಡಿತವಾಗಿಯೂ ಇಲ್ಲಿ ಸಿಗುತ್ತೆ. ಯಾಕೆಂದ್ರೆ ಇಲ್ಲಿ ಯಾವುದೇ ಸಾಯಿಲ್ ಎರೋಷನ್ ಆಗುವಂತದ್ದಾಗಲಿ ಮಣ್ಣು ತುಂಬುವಂತ ಕೆಲಸವನ್ನ ಮಾಡಿಲ್ಲ. ಇದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಖಚಿತವಾಗಿ ಸಿಗುತ್ತೆ ಅಂತ ಹೇಳಿರುವಂತದ್ದು. ಮತ್ತೊಂದು ಅಂಶ 9, 10, 11, 12ನೇ ಪಾಯಿಂಟ್ಗಳು ಅಂದ್ರೆ ನೇತ್ರಾವತಿ ನದಿಯ ನೇತ್ರಾವತಿ ಸ್ನಾನಘಟ್ಟದ ಮಧ್ಯಭಾಗದಲ್ಲಿರುವ ಬೆಟ್ಟ ಅಂದ್ರೆ ಧರ್ಮಸ್ಥಳ ಬೆಂಗಳೂರು ರಸ್ತೆಯ ಬಲಭಾಗದಲ್ಲಿ ಇರುವಂತಹ ಬೆಟ್ಟದಲ್ಲಿ ಅವಿತಿಟ್ಟಿರುವಂತ ದೇಹಗಳು ಅಥವಾ ಅಲ್ಲಿ ಹೂಳಲಾಗಿದ್ದಂತ ದೇಹಗಳು ಸಿಗುವಂತ ಅಂದ್ರೆ ಕಳೆಬರ ಅಂತೀವಿ, ಅಸ್ಥಿಪಂಜರ ಅಂತೀವಿ, ಇದು ಸಿಗುವಂತ ಸಾಧ್ಯತೆ ಇದೆ ಅಂತ ಆತರ ಹೇಳ್ತಿರುವಂತದ್ದು. ಅದ್ರ ಜೊತೆಗೆ ತುಂಬಾ ನಿಖರವಾಗಿ ಹೇಳ್ತಿದ್ದಾನೆ. ನಿನ್ನೆ ಕೂಡ ಎಸ್ಐಟಿ ಅಧಿಕಾರಿಗಳು ಆತನನ್ನ ಪ್ರಶ್ನೆ ಮಾಡಿರುವಂತದ್ದು, ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಖಂಡಿತವಾಗಿ 9, 10, 11, 12ರಲ್ಲಿ ಸಿಗುತ್ತೆ ಅಂತ ಆತ ಖಡಾಖಂಡಿತವಾಗಿ ಹೇಳ್ತಿದ್ದಾನೆ. ಯಾಕೆ ಅಂದ್ರೆ ಅದು ಅಷ್ಟರ ಮಟ್ಟಿಗೆ ಕುಸಿತವಾಗಿಲ್ಲ, ಅಲ್ಲಿ ಮಣ್ಣು ತುಂಬಿಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಆತ ಮಾತನಾಡ್ತಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ಈ ಪಾಯಿಂಟ್ಗಳ ಬಳಿ ಯಾರು ಸುಡಿಯಬಾರದು ಅನ್ನೋ ಒಂದು ಕಾರಣದಿಂದಾಗಿ ಪೊಲೀಸರ ನಿಯೋಜನೆಯನ್ನ ಈ ಸದ್ದ ಮಟ್ಟಿಗೆ ಮಾಡಲಾಗಿರುವಂತದ್ದು. ದಿನದ 24 ಗಂಟೆಗಳ ಕೂಡ ಇಲ್ಲಿ ಸಶಸ್ತ್ರರಾಗಿರುವಂತಹ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅದರ ಚಿತ್ರಣವನ್ನು ಕೂಡ ನಾವು ತೋರಿಸ್ತಾ ಇರುವಂತದ್ದು. ನೇತ್ರಾವತಿ ಸ್ನಾನಘಟ್ಟದ ನದಿಯ ಸುತ್ತಮುತ್ತ ಇರುವಂತ ನಿಯೋಜನೆ ಇದೇ ರೀತಿ 24 ಗಂಟೆಗಳ ಕಾಲ ನಿಯೋಜನೆ ಮಾಡಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಟೆಕ್ನಿಕಲಿ ಶ್ರೀಲಕ್ಷ್ಮಿ ನೀವು ಕೇಳಿದ್ರಿ, ಎಫ್ಎಸ್ಎಲ್ ನ ಸಿಬ್ಬಂದಿ ಅಥವಾ ಒಂದು ಸೈಂಟಿಫಿಕ್ ಆಸ್ಪೆಕ್ಟ್ ಅನ್ನ ನಾವು ನೋಡಿದಾಗ ಹೌದು ಅಸ್ಥಿಪಂಜರಗಳು ಅಷ್ಟು ಬೇಗ ಕರಗೋದಿಲ್ಲ. ಆದ್ರೆ ಈಗ ಐಡಿ ಕಾರ್ಡ್ಗಳು ಸಿಕ್ಕಿದೆ ಅಂದಾಗ ಪ್ಲಾಸ್ಟಿಕ್ ಮಾರಕ ಅಂತ ಹೇಳ್ತೀವಿ, ಪ್ಲಾಸ್ಟಿಕ್ ಕರಗೋದಿಲ್ಲ ಅಂತ ಹೇಳ್ತೀವಿ. ಆ ಕಾರಣದಿಂದ ಆ ಕಾರ್ಡ್ಗಳು ಸಿಕ್ಕಿದೆ. ಅಸ್ಥಿಪಂಜರಗಳು ಕರಗುವಂತ ಸಾಧ್ಯತೆ ಇಲ್ಲ, ಪುಡಿಯಾಗುವಂತ ಸಾಧ್ಯತೆ ಇಲ್ಲ. ಒಂದು ವೇಳೆ ಆ ವ್ಯಕ್ತಿ ಹೇಳಿದ್ದಂತ ಅಂಶ ನಿಜವೇ ಆಗಿದ್ರೆ, ಅಲ್ಲಿ ಅಸ್ಥಿಪಂಜರ ಇದ್ದಿದ್ದೇ ಆಗಿದ್ರೆ